ಒಂದು ಕೆಡಿಪಿ ಸಭೆಗೆ ಏನೆಲ್ಲ ಮಾಹಿತಿ ಕೊಡಬೇಕು ಎನ್ನುವ ಸಾಮಾನ್ಯ ಜ್ಞಾನವಿಲ್ಲದ ತಾಲೂಕಿನ ಅಧಿಕಾರಿಗಳಿಗೆ ಸರ್ಕಾರದ ಎಷ್ಟೋ ಮಾಹಿತಿ ಗೊತ್ತಿಲ್ಲ. ಮಾಹಿತಿ ಕೇಳಿದರೆ ಮನಸ್ಸಿಗೆ ತಿಳಿದಂತೆ ಹೇಳುವುದು ಸರಿಯಲ್ಲ. ಜನಸೇವೆ ಗೊತ್ತಿಲ್ಲದೆ ಸಂತೆ ಮಾಡಿಕೊಂಡು ಹೋಗಲು ಬಂದಿರಾ ಎಂದು ಅಧಿಕಾರಿಗಳಿಗೆ ಚಿತ್ರದುರ್ಗ ಲೋಕಸಭಾ ಸಂಸದ ಗೋವಿಂದ್ ಎಂ ಕಾರಜೋಳ ತರಾಟೆ ತೆಗೆದುಕೊಂಡರು. ಅವರು ಪಟ್ಟಣದ ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರ ಕರೆದಿದ್ದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಇಲಾಖೆಯ ಕಾರ್ಯಕ್ಷಮತೆಯ ಪರಿಶೀಲಿಸಿ ಮಾತನಾಡಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೊಳಲ್ಕೆರೆ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ವಿವಿಧ ಯೋಜನೆಗಳಲ್ಲಿ ಸಾಕಷ್ಟು ಅನುದಾನ ಒದಗಿದ್ದರೂ ಒಂದು ಕೆಲಸ ಶುದ್ಧವಾಗಿ ನಡೆದಿಲ್ಲ. ಇಲ್ಲಿನ ಅಧಿಕಾರಿಗಳು ಕೆಟ್ಟ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಜನಪರ ಕಾಳಜಿ ಇಟ್ಟುಕೊಂಡಿಲ್ಲ. ಜಲಜೀವನ್, ಸಣ್ಣ ನೀರಾವರಿ, ಶಿಕ್ಷಣ, ಹಾಸ್ಟೆಲ್, ಲೋಕೋಪಯೋಗಿ ಇಲಾಖೆಯಲ್ಲಿ ಪ್ರಗತಿ ಸರಿಯಾಗಿ ಆಗುತ್ತಿಲ್ಲ. ಇನ್ನು ಗುಣಮಟ್ಟವಿಲ್ಲದ ಕಾಮಗಾರಿ ಹೆಚ್ಚಾಗಿವೆ. ಕಾಮಗಾರಿಯಲ್ಲಿ ಕಳಪೆ ಆರೋಪಗಳು ಇದ್ದು ಅಭಿವೃದ್ಧಿಯ ಎಲ್ಲ ಕಾಮಗಾರಿಗಳನ್ನು ತನಿಖೆಗೆ ಒಳಪಡಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯುತ್ತೇನೆ. ಜನತೆಗೆ ಲೋಕಾಯುಕ್ತರಿಂದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ನೀಡಿದರು. ಎಇಇ ಬಸವನಗೌಡ ಇವರಿಂದ ಜಲಜೀವನ್ ಯೋಜನೆ ಮಾಹಿತಿ ಪಡೆದ ಸಂಸದರು, ಜಲಜೀವನ್ ಕೇಂದ್ರ ಸರ್ಕಾರ ಮಹತ್ವದ ಯೋಜನೆ. ಜಲಜೀವನ್ ಜಿಲ್ಲೆಯಲ್ಲಿ ನೆಲೆಕಚ್ಚಿದೆ. ಕೇಂದ್ರ ಸರ್ಕಾರ 8,650 ಕೋಟಿ ರೂಪಾಯಿ ಅನುದಾನಕ್ಕೆ ಕೊಟ್ಟು ಪ್ರತಿ ಮನೆಗೂ ಸುರಕ್ಷಿತ ಹಾಗೂ ಶುದ್ಧ ಗಂಗೆಯನ್ನು ಪೂರೈಕೆ ಮಾಡುವುದು ಯೋಜನೆಯ ಉದ್ದೇಶವಾಗಿದ್ದರೂ 25% ಯಶಸ್ವಿಯಾಗಿಲ್ಲ. ಮನೆ ಮುಂದೆ ನಲ್ಲಿ ಹಾಕಿದ್ದು ಬಿಟ್ಟರೆ ಹನಿ ನೀರು ಬಂದಿಲ್ಲ. ಹಳ್ಳಿಯಲ್ಲಿ ಸಿಸಿ ರಸ್ತೆ ಬಗೆದು ಸರಿಯಾಗಿ ಮುಚ್ಚಿಲ್ಲ. ಕಾಮಗಾರಿ ಪ್ರಗತಿ ಪರಿಶೀಲಿಸಲು ಸ್ಥಳಕ್ಕೆ ಹೋದಾಗ ಜನರು ಮಂಗಳಾರತಿ ಎತ್ತುತ್ತಿದ್ದಾರೆ. ಇಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಇಲ್ಲಿನ ಇಲಾಖೆಗಳು ಕೆಲಸ ಮಾಡುತ್ತಿರುವುದು ನನ್ನ ರಾಜಕೀಯ ಜೀವನದಲ್ಲಿ ನೋಡಿಲ್ಲ ಎಂದು ಬೇಸರವನ್ನು ವ್ಯಕ್ತಪಡಿಸಿ ಇಂಜಿನಿಯರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ತಾಲೂಕಿನಲ್ಲಿ ಶಿಕ್ಷಣ ವ್ಯವಸ್ಥೆ ಕುಸಿದಿದೆ. ರಾಜ್ಯದಲ್ಲಿ 90% ಫಲಿತಾಂಶ ಪಡೆದ ಸರ್ಕಾರಿ ಶಾಲೆಗಳಿಗೆ ಹೋಲಿಸಿದರೆ ಇಲ್ಲಿನ ಸರ್ಕಾರಿ ಶಾಲೆ ಮತ್ತು ವಸತಿಯುತ ಶಾಲೆಯಲ್ಲಿ ಫಲಿತಾಂಶ 69%. ಶಿಕ್ಷಕರು ಮಕ್ಕಳನ್ನು ಏಕೆ ಓದಿಸುತ್ತಿಲ್ಲ? ವಾರ್ಡನ್ಗಳು ಏನು ಕೆಲಸ ಮಾಡುತ್ತಿದ್ದಾರೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಚನ್ನಬಸಪ್ಪ ಹಿಂದುಳಿದ ವರ್ಗಗಳ ವಿಸ್ತರಣಾ ಅಧಿಕಾರಿ ಪ್ರದೀಪ್, ಬಿಇಒ ಶ್ರೀನಿವಾಸ್ ಇವರಿಗೆ ತರಾಟೆಯನ್ನು ತೆಗೆದುಕೊಂಡರು. ಹಾಸ್ಟೆಲ್ ಶಿಕ್ಷಣ ಕುಸಿದಿದೆ. ಮಕ್ಕಳಿಗೆ ವಾರ್ಡನ್ಗಳು ಸಕಾಲಕ್ಕೆ ಸರ್ಕಾರಿ ಸೌಲಭ್ಯಗಳನ್ನು ಕೊಡುತ್ತಿಲ್ಲ. ವಸತಿ ಶಾಲೆಯಲ್ಲಿ ಮಕ್ಕಳ ಶಿಕ್ಷಣ ಕುಸಿದಿದೆ. ಶಿಕ್ಷಣ ಪ್ರಗತಿಗೆ ಕ್ರಮ ವಹಿಸುವಂತೆ ಸೂಚಿಸಿದರು. ಜಿಲ್ಲೆಯಲ್ಲಿ ಒಂದೊಂದು ಶಾಲೆಗಳ ಮೇಲ್ಛಾವಣಿ ಒಂದೊಂದು ಥರ ಇದೆ. ಆರ್ಸಿಸಿ, ಸಿಮೆಂಟ್, ತಗಡಿನ ಶೀಟ್ ಹಾಕಿದೆ. ಸರ್ವ ಶಿಕ್ಷಣ ಅಭಿಯಾನದಲ್ಲಿ ರಾಜ್ಯದ ಎಲ್ಲ ಶಾಲೆಗಳ ಅಭಿವೃದ್ಧಿ ಆಗಿದ್ದರೂ ಇಲ್ಲಿ ಏಕೆ ಶಾಲೆಗಳು ಅಭಿವೃದ್ಧಿ ಸಾಧಿಸಿಲ್ಲ? ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವಂತೆ ಬಿಇಒ ಸೂಚಿಸಿದರು. ನೀವು ಸರ್ಕಾರದ ಆಸ್ತಿ ಪ್ರತಿಯೊಬ್ಬ ಅಧಿಕಾರಿನೂ ಒಳ್ಳೆ ಕೆಲಸ ಮಾಡಿ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು. ಜನರಿಗೆ ನೀವು ಮಾಡ್ತಕ್ಕಂಥ ಸೇವೆಯಿಂದ ನೆಮ್ಮದಿ ಬರಬೇಕು. ಆ ರೀತಿ ನೀವು ಕೆಲಸ ಮಾಡಬೇಕು. ಏನೋ ಕಾಟಾಚಾರಕ್ಕೆ ಯಾರ್ದಾರ ಬಿಡೆ ನೋಡುವಂತ ಮಾಡುವಂಥ ಮುಲಾಜಿಲ್ದೇ ಸರಿಯಾಗಿ ಕೆಲಸ ನಿರ್ಭಯದಿಂದ, ನಿರ್ಭಯದಿಂದ, ನಿರ್ಭೀತಿಯಿಂದ ಕೆಲಸ ಮಾಡ್ತಕ್ಕಂಥ ಕೆಲಸ ಸರ್ಕಾರ, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಒಂದು ಬಡ್ಡಿ 2 ಗಾಲಿಗಳಿದಂತೆ ಎರಡನ್ನೂ ಸಮಾನಾಂತರವಾಗಿ ತಿರುಗಿದಾಗ ಅದು ಸರಿಯಾಗಿ ಆಗ್ತದೆ. ಇಲ್ಲದಿದ್ದರೆ ಆಗ್ತದೆ. ಇಲ್ಲಿ ಯಾಕೋ ನಿಮಗೆ ಶಿಷ್ಟಾಚಾರ ಗೊತ್ತಿಲ್ಲ. ನಿಮಗೆ ಒಬ್ಬರಿಗೂ ಹೇಳಿದ್ರೆ ಏನು ಕೇಳಲಿಕ್ಕೆ ಉತ್ತರ ಹೇಳಲಿಕ್ಕೆ ಆಗಲಿಲ್ಲ. ಈ ಕೆಟ್ಟ ಪರಿಸ್ಥಿತಿ ಯಾವ ತಾಲೂಕಿನಲ್ಲಿ ನೋಡಲಿಲ್ಲ. ಇಲ್ಲಿ ಒಂದೇ ಕಡೆ ನೋಡಿ. ಅದಕ್ಕೆ ನಿಮ್ಮ ಅಧಿಕಾರಿಗಳಿಗೆ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ನೀವು ಎಲ್ಲೋ ಮುಚ್ಚಿಟ್ಟು ಕೆಲಸ ಮಾಡಿದರೆ ಅಂದ್ರೆ ನೀವೇನೋ ಅದರಲ್ಲಿ ಸರಿಯಾಗಿ ಮಾಡೋದಲ್ಲ ಅಂತ ಅರ್ಥ ಆಗ್ತದೆ. ಆ ರೀತಿ ಆಗ್ತಾವೆ. ಯಾಕೆ ಏನು ಇದು ಅದ? ಈಗ ನೀವು ಶಿಷ್ಟಾಚಾರ ಪಾಲನೆ ಮಾಡೋದಿಲ್ಲ ಅಂದ್ರೆ ಅರ್ಥ ಬೇರೆ. ನೀವೇನೋ ಕಳತನದಿಂದ ಕೆಲಸ ಮಾಡಿದಂಗೆ ಅನಿಸ್ತೀವಿ. ಯಾಕೆ ಮಾಡೋದಿಲ್ಲ? ಶಿಷ್ಟಾಚಾರ ಪಾಲನೆ ಮಾಡಿ ನೀಟಾಗಿ ಪತ್ರಕರ್ತನ ಕರೀರಿ, ಜನಪ್ರತಿನಿಧಿಗಳು ಕರೀರಿ, ಆ ಗ್ರಾಮ ಪಂಚಾಯತಿ ಸದಸ್ಯರನ್ನು ಕರೀರಿ. ಅವರೆಲ್ಲ ಬರಬೇಕು. ಅವ್ರು ಸರ್ಕಾರದ ಭಾಗ. ಗ್ರಾಮ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ಎಲ್ಲರೂ ಜನಪ್ರತಿನಿಧಿಗಳು ಸರ್ಕಾರದ ಭಾಗ ಅವ್ರನ್ನ ಕರಿಬೇಕು.
ಖರೀದಿ ಮಾಡಿದ್ದೀರ ಅಂದ್ರೆ ನೀವೇನೋ ಮಿಸ್ಟೇಕ್ ಮಾಡ್ತೀರಿ ಅಂತ ಅರ್ಥ. ಅದನ್ನು ನಾನು ಗಂಭೀರವಾಗಿ ತಗೊಳ್ತೇನೆ. ಮತ್ತು ಈ ತಾಲೂಕಿನಲ್ಲಿ ಆ ರೀತಿ ನೀವು ನಡ್ಕೊಂಡದ್ರಿಂದ ನೀವು ತೊಂದರೆಗೆ ಈಡಾಗ್ತೀರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಸಂಪೂರ್ಣ ಈಗಷ್ಟು ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋಗಿ ನೋಡಿದ್ದೀನಿ, ಆದರೆ ಈ ರೀತಿ ಆಗಿಲ್ಲ. ಇದೊಂದು ಹೊಸ ಅನುಭವ ಆಯಿತು ನನಗೆ. ಅದಕ್ಕೆ ಅಧಿಕಾರಿಗಳಿಗೆ ನಾನು ಹೇಳ್ತೀನಿ, ನೀಟಾಗಿ ಕೆಲಸ ಮಾಡ್ತೀನಿ. ಮತ್ತು ಜಲಜೀವನ್ ಮಿಷನ್ದು, ರೋಬೋಟ್ ಗ್ಯಾಸ್ ಸ್ಕೀಮ್ಗಳು, PRDA ವಾಟರ್ ಸಪ್ಲೈ ನಮಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಕೇಂದ್ರ ಸರ್ಕಾರದ ಉದ್ದೇಶ, ಪ್ರಧಾನಮಂತ್ರಿಗಳ ಉದ್ದೇಶ ಜನರಿಗೆ ಶುದ್ಧವಾದ ಸುರಕ್ಷಿತವಾದ ನೀರನ್ನು ಮನೆ ಮನೆಗೆ ಕೊಡಬೇಕನ್ನೋ ಉದ್ದೇಶದಿಂದ ಜಲಜೀವನ್ ಮಿಷನ್ ಪ್ರಾರಂಭ ಆಗಬೇಕು. ಅದರ ಸದ್ಬಳಕೆ ಆಗಬೇಕು, ಅದರ ಜನರಿಗೆ ಉದ್ಯೋಗ ಆಗಬೇಕು. ಆ ರೀತಿ ಆಗಿಲ್ಲ. ಮತ್ತು ಇನ್ನೊಂದು ಕೆಲವು ಇಲಾಖೆಗಳನ್ನು ನೋಡಿದೆ ನಾನು. PRDA ಆಗಿರ್ಬೋದು, ಇವು ಡಿಪಾರ್ಟ್ಮೆಂಟ್ಗಳದ್ದು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಾನು ಇವತ್ತೇ ಹೇಳಿದ್ದೀನಿ, ಸ್ಪೆಷಲ್ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ನಾನು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೂ ಹೇಳ್ತೇನೆ, ಯಾವ್ಯಾವ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್ಸ್ ಅದಾವ, ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ನಾನು ಚೀಫ್ ಸೆಕ್ರೆಟರಿ ಅದಕ್ಕೆ ನಿಮಗೆ ಇವತ್ತಿನಿಂದ ಹೇಳ್ತೀನಿ, ಒಂದು 15-20 ನಿಮಿಷ ನಿಮ್ಗೆ ಅವಕಾಶ ಕೊಡ್ತೀನಿ. ರೆಕ್ಟಿಫೈ ಮಾಡ್ತೀನಿ. ಅಕಸ್ಮಾತ್ ಮನುಷ್ಯ ಮಾಡುವಾಗ ಏನಾದರೂ ತಪ್ಪು ತಡೆಗಳಾಗಿದ್ದರೆ ಅದನ್ನು ತಿದ್ದುಕೊಳ್ಳಿಕ್ಕೆ ಅವಕಾಶ ಇದೆ. ರೆಕ್ಟಿಫೈ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇದೆ, ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ತೀನಿ. ನಾನು ಒಂದು ಕೆಲವು ವರ್ಕ್ಗಳನ್ನು ನೋಡ್ತೇನೆ. ಈ ಫಾರೆಸ್ಟ್ಗಳನ್ನು ನೋಡ್ಬೇಕಾಗಿಲ್ಲ, ಫಾರೆಸ್ಟ್ಗೆ ನೋಡ್ತೇನೆ. ಆಮೇಲೆ ನಿಮ್ಮ KEB ಅವರು ಯಾರಿದ್ದಾರೆ ಇವೆಲ್ಲವೂ ಕಂಪಲ್ಸರಿ ನಾವು ಇರ್ಬೇಕಂದಾಗಿ ಇರ್ರೆಗ್ಯುಲಾರಿಟೀಸು ಮಾಡುವಂಥ ಯಾರೂ ಮಾಡಬೇಕು. ನೀಟಾಗಿ ನಿಯಮಾವಳಿಗಳ ಪ್ರಕಾರನೇ ಕೆಲಸ ಮಾಡಿ ಅಂತ ಇದು ಮಾತ್ರ ಅಂತ ಹೇಳಿ ಕಳಿಸ್ತೀನಿ. ಇದರಲ್ಲೂ ನಾವು ಭಾಗವಹಿಸಿ ಧನ್ಯವಾದ. ಜಿಲ್ಲೆಯಲ್ಲಿ ಜಾಸ್ತಿ ಆಗಿರುವುದು ನಮ್ಮ ಸಮಾಜ ಶಿಕ್ಷಣ